ಹಾಯ್ ಫ್ರೆಂಡ್ಸ್, ಮಹಾಭಾರತದ 5ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 4ನೇ ಅಧ್ಯಾಯದಲ್ಲಿ ವಿಚಿತ್ರ ವೀರ್ಯರ ಮಕ್ಕಳ ಜನನದ ಬಗ್ಗೆ ತಿಳಿದುಕೊಂಡವು. 5ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುವಿನ ವಿವಾಹ ಹಾಗೂ ಅವರ ಮಕ್ಕಳ ಬಗ್ಗೆ ತಿಳಿಯೋಣ. ಹಾಗೆ ಕುರುವಂಶದಲ್ಲಿ 101 ಮಕ್ಕಳು ಹೇಗೆ ಜನಿಸಿದರು ಮತ್ತು ಪಾಂಡವರು ಹೇಗೆ ಜನಿಸಿದರು, ಕರ್ಣ ಕುಂತಿಯ ಮಗನಾದರೂ ಯಾಕೆ ಅವನಿಗೆ ಆ ಸ್ಥಾನ ಸಿಗಲಿಲ್ಲ, ಈ ಎಲ್ಲದರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳಿಯೋಣ. ವಿಚಿತ್ರ ವೀರ್ಯರ ಮರಣದ ನಂತರ ರಾಜಕುಮಾರರ ಜವಾಬ್ದಾರಿ ಭೀಷ್ಮರ ಮೇಲಿರುತ್ತದೆ. ಅವರಿಗೆ ಎಲ್ಲ ಶಾಸ್ತ್ರ ಮತ್ತು ಆಯುಧಗಳನ್ನು ಪ್ರಯೋಗಿಸುವ ಕಲೆಯನ್ನು ಕಲಿಸುತ್ತಾರೆ. ನಂತರ ಅವರ ಮದುವೆಯ ಬಗ್ಗೆ ಅವರು ಯೋಚಿಸುತ್ತಾರೆ. ಆ ಸಮಯದಲ್ಲಿ ಸುಬೋಲ್ ರಾಜನು ಗಂಧರ್ವ ಸಾಮ್ರಾಜ್ಯವನ್ನು ಆಳುತ್ತಿರುತ್ತಾರೆ. ಅವರ ಮಗಳೇ ಗಾಂಧಾರಿ. ಶಿವನು ಆಕೆಗೆ 100 ಗಂಡು ಮಕ್ಕಳಿಗೆ ಜನ್ಮ ನೀಡುವ ವರವನ್ನು ನೀಡಿರುತ್ತಾರೆ. ಈ ವಿಷಯವನ್ನು ತಿಳಿದ ಭೀಷ್ಮರು ತಮ್ಮ ಮಗಳನ್ನು ವಿಚಿತ್ರ ವೀರ್ಯರ ಮಗ ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡಿ ಎಂಬ ಸಂದೇಶವನ್ನು ಕಳಿಸುತ್ತಾರೆ. ಈ ಸಂದೇಶವನ್ನು ಒಪ್ಪದೆ ಅವರಿಗೆ ಬೇರೆ ದಾರಿ ಇರಲಿಲ್ಲ, ಏಕೆಂದರೆ ಭೀಷ್ಮರ ಜೊತೆ ಹೋರಾಡಿ ಗೆಲ್ಲುವ ಶಕ್ತಿ ಅವರಿಗಿರಲಿಲ್ಲ. ಆದ್ದರಿಂದ ಇದಕ್ಕೆ ಒಪ್ಪಿ ಮದುವೆ ಸಿದ್ಧತೆಗಳನ್ನು ಮಾಡಿಕೊಂಡರು. ಗಾಂಧಾರಿಯನ್ನು ಅವಳ ಅಣ್ಣ ಶಕುನಿಯೊಂದಿಗೆ ಹಸ್ತಿನಾಪುರಕ್ಕೆ ಕಳುಹಿಸುತ್ತಾರೆ. ಆದರೆ ಇಲ್ಲಿ ಗಾಂಧಾರಿಗೆ ಆಘಾತವಾಗುತ್ತದೆ, ಏಕೆಂದರೆ ತನ್ನ ಪತಿ ಕುರುಡನು ಎಂದು ಅವಳಿಗೆ ತಿಳಿಯುತ್ತದೆ. ಇದಕ್ಕೆ ಅವಳು ಒಂದು ದೊಡ್ಡ ನಿರ್ಧಾರ ಮಾಡುತ್ತಾಳೆ. ಏನೆಂದರೆ ತಾನು ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡಳಾಗಿ ಬದುಕುವ ನಿರ್ಧಾರ ಮಾಡುತ್ತಾಳೆ. ಹೀಗೆ ಧೃತರಾಷ್ಟ್ರನ ಮದುವೆ ಗಾಂಧಾರ ರಾಜಕುಮಾರಿ ಗಾಂಧಾರಿಯೊಂದಿಗೆ ನಡೆಯುತ್ತದೆ. ನಂತರ ಭೀಷ್ಮರಿಗೆ ಇನ್ನೊಬ್ಬ ರಾಜಕುಮಾರರ ಪಾಂಡುವಿನ ಮದುವೆಯ ಚಿಂತೆಯಾಗುತ್ತದೆ. ಇನ್ನೊಂದು ಕಡೆ ಯಾದವ ರಾಜವಂಶದ ಸದಸ್ಯ ಶೂರ್ ಎಂಬ ಹೆಸರಿನವರು, ಇವರು ಕೃಷ್ಣನ ಅಜ್ಜ. ಅವರು ರಾಜ ಕುಂತಿಭೋಜನ ಕಡೆಗೆ ಒಲವು ತೋರುತ್ತಾರೆ. ತನ್ನ ಸಹೋದರ ಸಂಬಂಧಿ ಕುಂತಿಭೋಜನು ಮಕ್ಕಳಿಲ್ಲದಿರುವುದನ್ನು ಕಂಡು ತನ್ನ ಮಗಳು ಪೃಥೆಯನ್ನು ಅತಿಥಿಯ ಸತ್ಕಾರಕ್ಕೆ ಕಳುಹಿಸುತ್ತಾರೆ. ಈ ಪೃಥೆಯೇ ಕುಂತಿ. ಈ ಅಧ್ಯಾಯ ಮುಂದುವರೆಯುವುದು.